ಮಲಿನಗೊಂಡಿದೆ, ಕಾಲವು ಕೆಟ್ಟು ಹೋಗಿದೆ. ಮಲಿನಗೊಂಡಿರುವ ವ್ಯವಸ್ಥೆಯ ಮಾಲಿನ್ಯದಿಂದ ದೂರವಿರಲು ನಿಮಗೆ ಸಾಧ್ಯವಾದರೆ ಮಾತ್ರ ನಿಮಗೆ ವಿಶ್ವಾಸಿಗಳಾಗಲಿಕ್ಕೆ ಸಾಧ್ಯ. ಮಲಿನಗೊಂಡಿರುವ ಸಮಾಜದ ಎಲ್ಲಾ ಮಾಲಿನ್ಯಗಳಿಂದ, ಎಲ್ಲಾ ರೋಗಗಳಿಂದ ನಿಮ್ಮನ್ನು ನಿಮಗೆ ನಿಯಂತ್ರಿಸಿಕೊಳ್ಳಲು ಸಾಧ್ಯವೋ ಆವಾಗ ಮಾತ್ರ ನಿಮಗೆ ವಿಶ್ವಾಸಿಗಳಾಗಲು ಸಾಧ್ಯ ಎಂದು ಕುರ್ಆನ್ ಹೇಳಿ. ರಮಲಾನ್ ಕಲಿಸಿಕೊಟ್ಟ ಪಾಠ ಅದು. ಇತಿಹಾಸದ ಪುಟದಲ್ಲಿ ಒಬ್ಬ ಮಹಾನ್ ಪ್ರವಾದಿಯ ಬದುಕಿನ ಚಿತ್ರಣ ಇದೆ. ಹಜರತ್ ಯೂಸುಫ್ ಅಲೈಹಿ ಸಲಾತು ವಸ್ಸಲಾಂ. ಯೂಸುಫ್ ಅಲೈಹಿ ಸಲಾತು ವಸ್ಸಲಾಂ ಎಂಬ ಸುಂದರ ಯುವಕ. ಕೆಡುಕಿನ ಆಹ್ವಾನ ಬರುತ್ತದೆ ಆ ಯುವಕನಿಗೆ. ಅರಮನೆಯಲ್ಲಿ ರಾಣಿ, ಸುಂದರಿಯಾದ ಯುವತಿ, ಕೆಡುಕಿನ ಕಡೆಗೆ ಮುಕ್ತವಾದ ಆಹ್ವಾನ. ಕೆಡುಕಿನ ಎಲ್ಲಾ ದ್ವಾರಗಳು ತೆರೆಯಲ್ಪಟ್ಟ ಸಂದರ್ಭ ಅದು. ಕೆಡುಕು ಮಾಡಿದರೆ ಯಾರು ಕೂಡ ಅಂದು ಪ್ರಶ್ನಿಸಲಿಕ್ಕೆ ಸಾಧ್ಯವೇ ಇಲ್ಲ. ಕೆಡುಕಿನ ಎಲ್ಲಾ ದ್ವಾರಗಳು ತೆರೆಯಲ್ಪಟ್ಟಿದೆ. ಯೂಸುಫ್ ಅಂದು ಪ್ರವಾದಿಯಾಗಿರಲಿಲ್ಲ, ಅಂದವರಿಗೆ ನುಬುವತ್ತು ಸಿಕ್ಕಿರಲಿಲ್ಲ. ಆದರೆ ಪ್ರವಾದಿಗಳ ಪರಂಪರೆಯಲ್ಲಿ ಬೆಳೆದು ಬಂದ, ಪ್ರವಾದಿಗಳ ಸಮುದಾಯದಲ್ಲಿ ಬೆಳೆದು ಬಂದ ಒಬ್ಬ ಚಾರಿತ್ರ್ಯ ಇರುವ ಯುವಕನಾಗಿದ್ದರು ಯೂಸುಫ್ ಅಲೈಹಿ ಸಲಾತು ವಸ್ಸಲಾಂ. ಕೆಡುಕಿನ ಕರೆ ಬರುವಾಗ, ಕೆಡುಕಿನ ಎಲ್ಲಾ ದ್ವಾರಗಳು ತೆರೆಯಲ್ಪಟ್ಟ ಆ ನಿರ್ಣಾಯಕ ಸಂದರ್ಭದಲ್ಲಿ ಯೂಸುಫ್ ಎಂಬ ಪ್ರವಾದಿ ಆ ಮಹಿಳೆಯ ಎದುರಿನಲ್ಲಿ ಹೇಳಿದ ಒಂದು ಮಾತಿದೆ. ಸಹೋದರರೇ, ನನ್ನ ಯುವಕರೊಂದಿಗೆ ನಾನು ಹೇಳುತ್ತಿದ್ದೇನೆ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೊಂದಿಗೆ ನಾನು ಹೇಳುತ್ತಿದ್ದೇನೆ, ಯೂಸುಫ್ ಹೇಳಿದ ಆ ಮಾತನ್ನು ನಿಮ್ಮ ಹೃದಯದಲ್ಲಿ ನೀವು ಬರೆದಿಡಬೇಕು. ನನ್ನ ಯುವಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಹಜರತ್ ಯೂಸುಫ್ ಅಂದು ಹೇಳಿದ ಆ ಮಾತನ್ನು ನಿಮ್ಮ ಹೃದಯದಲ್ಲಿ ನೀವು ಬರೆದಿಡಬೇಕು. ಯೂಸುಫ್ ಅಲೈಹಿ ಸಲಾತು ವಸ್ಸಲಾಂ ಹೇಳಿದರು, ಇನ್ನಿ ಅಖಾಫುಲ್ಲಾಹ ರಬ್ಬಲ್ ಆಲಮೀನ್. ಯಾರು ನೋಡುವುದಿಲ್ಲವಾದರೂ, ಇದು ಯಾರಿಗೂ ತಿಳಿಯದಿದ್ದರು, ಈ ಕೆಟ್ಟ ಕೆಲಸ, ಈ ನೀಚ ಕೆಲಸ ಯಾರಿಗೂ ಗೊತ್ತಾಗದಿದ್ದರು, ಇನ್ನಿ ಅಖಾಫುಲ್ಲಾಹ ರಬ್ಬಲ್ ಆಲಮೀನ್, ಅಲ್ಲಾಹನನ್ನು ನಾನು ಭಯಪಡುತ್ತೇನೆ. ಸಹೋದರಿ, ಅಲ್ಲಾಹನನ್ನು ನಾನು ಭಯಪಡುತ್ತೇನೆ. ಈ ಭಯವಲ್ಲವೇ ಇತಿಹಾಸದ ಎಲ್ಲಾ ಕಾಲಗಳಲ್ಲೂ ಮನುಷ್ಯನನ್ನು ಸಚ್ಚಾರಿತ್ರ್ಯವಂತನನ್ನಾಗಿ ಮಾರ್ಪಡಿಸಿದ್ದು. ಈ ಅಲ್ಲಾಹನ ಭಯವಲ್ಲವೇ ಇತಿಹಾಸದುದ್ದಕ್ಕೂ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸಿದ್ದು. ಈ ಅಲ್ಲಾಹನ ಭಯವಲ್ಲವೇ ಇತಿಹಾಸದುದ್ದಕ್ಕೂ ಮನುಷ್ಯನಲ್ಲಿ ಇಚ್ಛಾಶಕ್ತಿಯನ್ನುಂಟು ಮಾಡಿದ್ದು. ಆದ್ದರಿಂದ ಪ್ರೀತಿಯ ಯುವಕರೇ, ಪ್ರೀತಿಯ ಸಹೋದರಿಯರೇ, ಇನ್ನಿ ಅಖಾಫುಲ್ಲಾಹ ರಬ್ಬಲ್ ಆಲಮೀನ್ ಎಂದು ಯೂಸುಫ್ ಅಲೈಹಿ ಸಲಾತು ವಸ್ಸಲಾಂ ಹೇಳಿದ ಆ ಮಾತನ್ನು ನಿಮ್ಮ ಹೃದಯದಲ್ಲಿ ಬರೆದಿಡಬೇಕು. ಅಲ್ಲಾಹನ ಭಯ ಇದೆ, ಅಲ್ಲಾಹನ ಭಯ ಇದೆ. ಹೀಗೆ ಅಲ್ಲಾಹನ ಭಯ ಇರುವವನಿಗೆ ಮಾತ್ರ ಬದುಕಿನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ರಮಲಾನ್ ನಿಮ್ಮನ್ನು ಬಿಟ್ಟು ಹೋಗುವಾಗ, ರಮಲಾನ್ ಈ ಉಮ್ಮತ್ತಿಗೆ ವಿದಾಯ ಹೇಳುವಾಗ, ರಮಲಾನ್ ನಿಮ್ಮ ಮುಂದೆ ಇಟ್ಟಿರುವ ಪ್ರಶ್ನೆ ಈ ಪರಿಶುದ್ಧತೆಯನ್ನು ನಿಮಗೆ ಕಾಪಾಡಿಕೊಳ್ಳಲು ಸಾಧ್ಯವೇ ಎಂಬುದು. ರಮಲಾನ್ ಬಿಟ್ಟು ಹೋಗಿರುವ ಇನ್ನೊಂದು ಚಿಂತನೆ ಇದೆ. ರಮಲಾನ್ ನಮ್ಮಲ್ಲಿ ಬಿಟ್ಟು ಹೋಗಿರುವ ಇನ್ನೊಂದು ಚಿಂತನೆ. ರಮಲಾನ್ನಲ್ಲಿ ನಿಮಗೆ ಒಂದು ಕ್ರಮ ಇತ್ತು, ಬಹಳ ಒಳ್ಳೆಯ ಕ್ರಮ ಅದು. ನಮಾಜಿನಲ್ಲಿ ನಿಮಗೆಷ್ಟು ಕಾಳಜಿ ಇತ್ತು, ಸುನ್ನತ್ ನಮಾಜ್ಗಳ ಬಗ್ಗೆ ನಿಮಗೆಷ್ಟು ಕಾಳಜಿ, ದಿಕ್ರ್ ದುವಾಗಳ ಬಗ್ಗೆ ನಿಮಗೆಷ್ಟು ಆಸಕ್ತಿ ಇತ್ತು. ಸ್ವಲ್ಪ ಸಮಯ ಸಿಕ್ಕುವಾಗಲೂ ಒಂದೆರಡು ದಿಕ್ರ್ ಹೇಳುವ, ಸ್ವಲ್ಪ ಸಮಯ ಸಿಕ್ಕಿದರೂ ಪವಿತ್ರ ಕುರ್ಆನ್ ಅನ್ನೊಮ್ಮೆ ತೆರೆದು ನೋಡುವ, ಹಾಗೆ ಒಂದು ಒಳ್ಳೆಯ ಕ್ರಮ ಇತ್ತು ಸಹೋದರರೇ. ರಮಲಾನ್ನಲ್ಲಿ ನಮಗೆ ಇದು ನಾವು ಇಷ್ಟಪಡಬೇಕಾದ ಕ್ರಮ, ಇದು ನಾವು ಬಯಸಬೇಕಾದ ಕ್ರಮ, ಇದು ನಾವು ಪಾಲಿಸಬೇಕಾದ ಕ್ರಮ. ರಮಲಾನ್ ನಿಮಗೆ ಅರಿವಿಲ್ಲದೆಯೇ ನಿಮಗೊಂದು ತರಬೇತಿಯನ್ನು ಕೊಟ್ಟಿದೆ. ಹೀಗೆ ಎಲ್ಲದಕ್ಕೂ ಕ್ರಮ ಇರುವ, ಶಿಸ್ತಿರುವ, ಅಚ್ಚುಕಟ್ಟಿ ಇರುವ ಒಂದು ಕ್ರಮವನ್ನು, ಒಂದು ತರಬೇತಿಯನ್ನು ನಿಮಗೆ ಗೊತ್ತಿಲ್ಲದೆಯೇ ನಿಮಗೆ ರಮಲಾನ್ ಕೊಟ್ಟು ಬಿಟ್ಟಿದೆ. ಹೀಗೆ ಒಂದು ತರಬೇತಿ ನಾವು ಕೊಡ್ತೇವೆ ಅಂತ ಯಾರಾದರೂ ನಿಮ್ಮನ್ನು ಕರೆದರೆ ನಾವೆಲ್ಲ ಹೋಗ್ಲಿಕ್ಕಿಲ್ಲ, ನಮಗೆಲ್ಲ ನಮ್ಮ ಕೆಲಸಲ್ಲೇ ಇರ್ಬೋದು. ನಿಮಗೆ ಒಂದು ತಿಂಗಳಲ್ಲಿ ನಾವು ಹೀಗೆ ಒಂದು ಶಿಸ್ತಿನ, ಒಂದು ತರಬೇತಿಯ, ಒಂದು ಅಚ್ಚುಕಟ್ಟಿನ ತರಬೇತಿಯನ್ನು ಕೊಡ್ತೇವೆ, ಆದ್ದರಿಂದ ಒಂದು ತಿಂಗಳು ನೀವು ಬರಬೇಕು ಅಂತ ಹೇಳಿದ್ರೆ ನಾವು ಯಾರು ಕೂಡ ಹೋಗ್ಲಿಕ್ಕಿಲ್ಲ. ಯಾಕೆಂದರೆ ನಮಗೆ ನಮ್ಮದೇ ಆದ ಕೆಲಸಗಳಿವೆ. ಆದರೆ ನಿಮಗೆ ಅರಿವಿಲ್ಲದೆಯೇ, ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಒಂದು ಕ್ರಮದ ಆ ಸಿಸ್ಟಮ್ ಅನ್ನು ನಿಮ್ಮ ಬದುಕಿನಲ್ಲಿ ಅವನುಂಟು ಮಾಡಿದ. ರಮಲಾನ್ ಎಂತಹ ಒಂದು ಶಿಸ್ತಿನ ತಿಂಗಳಾಗಿತ್ತು, ಎಷ್ಟೊಳ್ಳೆಯ ಕ್ರಮವಾಗಿತ್ತು ರಮಲಾನ್. ರಮಲಾನ್ನಲ್ಲಿ ನಾವು ಕಲಿತಂತಹ ಆ ಕ್ರಮವು ತಪ್ಪಿ ಹೋದೀತೆ ಎಂಬ ಪ್ರಶ್ನೆಯನ್ನು ರಮಲಾನ್ ನಮ್ಮ ಮುಂದಿಟ್ಟಿದೆ. ಆದಾನ್ ಕೇಳಿದ ಕೂಡಲೇ ನಮಗೆ ಗೊತ್ತಿಲ್ಲದೆ ನಮ್ಮ ಪಾದಗಳು ಮಸೀದಿಯ ಕಡೆಗೆ ಚಲಿಸಿತು. ಉಲೂವು ಮಾಡಿ ನಮಾಜಿಗಾಗಿ ಕಾಯುವಾಗ ಮನಸ್ಸಿನಲ್ಲೆಷ್ಟು ಸಂತೃಪ್ತಿ ಇತ್ತು ಸಹೋದರರೇ. ಜಮಾಅತ್ ನಮಾಜನ್ನು ಹೀಗೆ ಕಾಯುತ್ತಿರುವಾಗ ನಮ್ಮ ಮನಸ್ಸಿನಲ್ಲಿದ್ದ ಆತ್ಮ ಸಂತೃಪ್ತಿ, ಸುನ್ನತ್ ನಮಾಜ್ಗಳ ಬಗ್ಗೆ ನಮಗಿದ್ದ ಕಾಳಜಿ,
ಸ್ವಲ್ಪ ಸಮಯ ಸಿಕ್ಕಿದಾಗ ನಮಾಜ್ಗಿಂತ ಮುಂಚೆ, ನಮಾಜಿನ ನಂತರ ಸ್ವಲ್ಪ ದಿಕ್ರ್, ಸ್ವಲ್ಪ ದುವಾ, ಸ್ವಲ್ಪ ತಸ್ಬೀಹಿ, ಸ್ವಲ್ಪ ಕುರ್ಆನ್ ಪಾರಾಯಣ. ಎಷ್ಟು ಮನೋಹರವಾಗಿತ್ತು ರಮಲಾನ್ನ ಬದುಕು, ಎಷ್ಟು ಮನೋಹರವಾದ ಬದುಕಾಗಿತ್ತು. ರಮಲಾನ್ ನಮ್ಮೊಂದಿಗೆ ಪ್ರಶ್ನಿಸುತ್ತದೆ, ಸಹೋದರ, ಈ ಕ್ರಮವನ್ನು ನಿಮಗೆ ಮುಂದುವರಿಸಲು ಸಾಧ್ಯವೇ? ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಕರಾತುಲ್ ಮೌತಿನ ಸಂದರ್ಭ, ಆಯಿಷಾರ ಮಡಿಲಲ್ಲಿ ತಲೆ ಇಟ್ಟು ಅಲ್ಲಾಹನ ಪ್ರವಾದಿ ಸಕರಾತುಲ್ ಮೌತಿನ ನೋವನ್ನು ಅನುಭವಿಸುತ್ತಿದ್ದಾರೆ. ಅಲ್ಲಾಹನ ಪ್ರವಾದಿಗ ಪ್ರಜ್ಞೆ ತಪ್ಪುತ್ತದೆ, ಮತ್ತೆ ಎಚ್ಚರ ಬರುತ್ತದೆ, ಮತ್ತೆ ಪ್ರಜ್ಞೆ ತಪ್ಪುತ್ತಿದೆ, ಮತ್ತೆ ಎಚ್ಚರ ಬರುತ್ತಾ ಇದೆ. ಸಕರಾತುಲ್ ಮೌತಿನ ನಿರ್ಣಾಯಕವಾದ ಕ್ಷಣಗಳು. ಅಲ್ಲಾಹನ ಪ್ರವಾದಿಯ ತುಟಿಗಳು ಅಲುಗಾಡುತ್ತಾ ಇದೆ. ಆಯಿಷಾ ರಲಿಯಲ್ಲಾಹು ತಆಲಾ ಅನ್ಹಾ ಅಲ್ಲಾಹನ ಪ್ರವಾದಿಯ ತುಟಿಗಳಿಗೆ ತನ್ನ ಕಿವಿಗಳನ್ನಿಟ್ಟು ಆಲಿಸ್ತಾರೆ. ಪ್ರವಾದಿ ಏನು ಹೇಳುತ್ತಿದ್ದಾರೆ, ಮುಹಮ್ಮದ್ ಮುಸ್ತಫಾ ಏನೋ ಹೇಳುತ್ತಿದ್ದಾರೆ. ಹಾಗೆ ಆಯಿಷಾ ರಲಿಯಲ್ಲಾಹು ಅನ್ಹಾ ತನ್ನ ಕಿವಿಯನ್ನು ಇಟ್ಟು ಆಲಿಸುವಾಗ ಅಲ್ಲಾಹನ ಪ್ರವಾದಿ ಸಕರಾತುಲ್ ಮೌತಿನ ಸಂದರ್ಭದಲ್ಲಿ ಹೇಳುತ್ತಿದ್ದರು, ಅಯ್ಯುಹನ್ನಾಸ್ ಅಸ್ಸಲಾತು ಅಸ್ಸಲಾ. ಮನುಷ್ಯರೇ, ನಮಾಜಿನ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ನಮಾಜಿನ ಬಗ್ಗೆ ಜಾಗೃತೆ ಇರಲಿ ಸಹೋದರರೇ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸಕರಾತುಲ್ ಮೌತಿನ ಸಂದರ್ಭದಲ್ಲೂ, ಜಗತ್ತಿಗೆ ವಿದಾಯ ಹೇಳುವ ಪರಿಸ್ಥಿತಿಯಲ್ಲೂ ಈ ಉಮ್ಮತ್ತಿಗೆ ನಮಾಜಿನ ಬಗ್ಗೆ ಆದೇಶವನ್ನು ಕೊಟ್ಟಿದ್ದರೆ, ಯಾವ ಸಮುದಾಯ ನಮಾಜನ್ನು ಪಾಲಿಸುವುದಿಲ್ಲವೋ, ನಮಾಜನ್ನು ಕ್ರಮಬದ್ಧವಾಗಿ ನಿರ್ವಹಿಸದ, ನಮಾಜನ್ನು ನಿಷ್ಠೆಯಿಂದ ನಿರ್ವಹಿಸದ ಒಬ್ಬನಿಗೆ ಇಸ್ಲಾಮನ್ನು ಹೊತ್ತು ನಡೆಯಲು ಸಾಧ್ಯ ಇಲ್ಲ ಎಂದು ನನ್ನ ಯುವಕರೇ ನಿಮಗೆ ಗೊತ್ತಿರಬೇಕು. ನಿಮಗೆ ನಮಾಜಿನಲ್ಲಿ ನಿಷ್ಠೆ ಇಲ್ಲವೋ, ನಿಮಗೆ ಇಸ್ಲಾಮನ್ನು ಪ್ರತಿನಿಧಿಸಲು ಸಾಧ್ಯ ಇಲ್ಲ. ನಮಾಜಿನಲ್ಲಿ ನಿಮಗೆ ನಿಷ್ಠೆ ಇಲ್ಲವೋ, ಇಸ್ಲಾಮನ್ನು ಹೊತ್ತುಕೊಂಡು ನಿಮಗೆ ನಡೆಯಲು ಸಾಧ್ಯ ಇಲ್ಲ. ನಮಾಜಿನಲ್ಲಿ ನಿಮಗೆ ನಿಷ್ಠೆ ಇಲ್ಲವೋ, ಇಸ್ಲಾಮನ್ನು ಪ್ರತಿನಿಧಿಸಲು, ಇಸ್ಲಾಮಿನಂತೆ ಬದುಕಲು, ಇಸ್ಲಾಮಿನ ಹೊಣೆಗಾರಿಕೆಯನ್ನು ನಿರ್ವಹಿಸಲು ನೀವು ಅನರ್ಹರು ಎಂದು ನಿಮಗೆ ಗೊತ್ತಿರಬೇಕು. ಅನರ್ಹರು ನೀವು. ಫಖಲಫ ಮಿನ್ ಬಅದಿಹಿಂ ಖಲ್ಫುನ್ ಅಲಾಉಸ್ ಸಲಾತ ವತ್ತಬಉಶ್ ಶಹವಾತ್. ಕುರ್ಆನ್ ಹೇಳಿತು, ಒಂದೊಳ್ಳೆಯ ಜನತೆ ಜಗತ್ತಿನಲ್ಲಿ ಬದುಕಿತ್ತು, ಹೊಣೆಗಾರಿಕೆಯ ಪ್ರಜ್ಞೆ ಇರುವ, ಇಸ್ಲಾಮಿನ ಮೌಲ್ಯಗಳಿರುವ, ಆದರ್ಶ ನಿಷ್ಠೆ ಇರುವ ಒಂದೊಳ್ಳೆಯ ಸಮುದಾಯ ಜಗತ್ತಿನಲ್ಲಿ ಬದುಕಿದ ನಂತರ ಧಿಕ್ಕಾರಿಗಳಾದ ಒಂದು ವರ್ಗ ಬರ್ತದೆ. ಆ ಧಿಕ್ಕಾರಿಗಳ ಕ್ಯಾರೆಕ್ಟರ್ ಅಲಾಉಸ್ ಸಲಾತ, ಅವರು ನಮಾಜನ್ನು ಹಾಳು ಮಾಡುತ್ತಾರೆ. ನಮಾಜಿನ ಬಗ್ಗೆ ಕಾಳಜಿ ಇಲ್ಲದ, ನಮಾಜನ್ನು ಹಾಳು ಮಾಡಿದ, ಜಮಾಅತ್ ನಮಾಜಿನ ಬಗ್ಗೆ ಕಾಳಜಿ ಇಲ್ಲದ ಧಿಕ್ಕಾರಿಗಳ ಒಂದು ವರ್ಗ, ಅವರ ಸಿಸ್ಟಮ್ ಅನ್ನು ಹಾಳು ಮಾಡುತ್ತಾರೆ, ಅವರು ಇಸ್ಲಾಮಿ ವ್ಯವಸ್ಥೆಯನ್ನು ಶಿಥಿಲಗೊಳಿಸುತ್ತಾರೆ. ಆದ್ದರಿಂದ ನಿಮಗೆ ನಿಷ್ಠೆಯಿಂದ ನಮಾಜ್ ನಿರ್ವಹಿಸಲು ಸಾಧ್ಯ ಇಲ್ಲವೋ, ನಿಮಗೆ ಇಸ್ಲಾಮಿನೊಂದಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸಹೋದರರೇ, ರಮಲಾನ್ ನಮ್ಮೊಂದಿಗೆ ಬಿಟ್ಟು ಹೋಗುವ ಪ್ರಶ್ನೆ, ಈ ನಿಷ್ಠೆಯೊಂದಿಗೆ ನಿಮಗೆ ನಮಾಜ್ ಪಾಲಿಸಲು ಸಾಧ್ಯವೇ? ನಿಷ್ಠೆಯೊಂದಿಗೆ ವ್ಯಾಯಾಮಗಳಿಂದ ಪ್ರಯೋಜನ ಇಲ್ಲ, ವ್ಯಾಯಾಮದಿಂದ ಪ್ರಯೋಜನ ಇಲ್ಲ. ಸೋತು ಹೋಗುತ್ತಿಲ್ಲವೇ ಈ ಸಮುದಾಯ? ಸೋತು ಹೋಗುತ್ತಿದೆ, ಪರಾಜಿತವಾಗುತ್ತಿದೆ ಈ ಉಮ್ಮತ್ತು. ನಮಾಜ್ ಮಾಡುತ್ತಿರುವವರು ಕೂಡ ಕಳ್ಳ ನೋಟಿನ ವ್ಯಾಪಾರದಲ್ಲಿ, ಬಡ್ಡಿಯ ವ್ಯವಹಾರಗಳಲ್ಲಿ, ಮದ್ಯಪಾನಿಗಳ, ವ್ಯಭಿಚಾರಿಗಳ, ಗೂಂಡಾಗಳ ಲಿಸ್ಟಿನಲ್ಲಿ ನಮಾಜ್ ಮಾಡುವವರು. ಇಂತಹ ಒಂದು ಇಸ್ಲಾಂ ಇದೆ ಅಲ್ಲಾಹನ ಭೂಮಿಯಲ್ಲಿ. ನಮಾಜ್ ವ್ಯಾಯಾಮಗಳಾದಾಗ ಇದೆಲ್ಲವೂ ನಡೆಯುತ್ತದೆ. ಅಲ್ಲಾಹನ ಧರ್ಮ ಹೇಳಿತು, ನಿಷ್ಠೆಯಿಂದ ನೀವು ನಮಾಜ್ ನಿರ್ವಹಿಸಿ. ಆ ನಿಷ್ಠೆಯಿಂದ ನಿರ್ವಹಿಸಿದ ನಮಾಜಿನ ಪ್ರೇರಣೆಯನ್ನು ಪಡೆದು ಬದುಕಿನ ಎಲ್ಲಾ ಕ್ಷೇತ್ರಗಳಲ್ಲೂ ಪರಿಶುದ್ಧತೆಯನ್ನು ನೀವು ಕಾಪಾಡಿಕೊಳ್ಬೇಕು. ಹೀಗೆ ಸಹೋದರ ಸಹೋದರಿಯರೇ, ರಮಲಾನ್ ನಿಮ್ಮನ್ನು ಬಿಟ್ಟು ಹೋಗುವಾಗ, ರಮಲಾನ್ ನಿಮಗೆ ವಿದಾಯ ಹೇಳುವಾಗ ಈ ಮೂಲಭೂತವಾದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಬಿಟ್ಟು ಹೋಗಿದೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು, ಆ ಉತ್ತರಗಳ ಆಧಾರದಲ್ಲಿ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲು, ಕೆಲವು ಪ್ರತಿಜ್ಞೆಗಳನ್ನು ಕೈಗೊಳ್ಳಲು ನನ್ನ ಸಹೋದರ ಸಹೋದರಿಯರಿಗೆ ಸಾಧ್ಯವೋ? ನಿಮ್ಮ ಪ್ರಯಾಣ ಸ್ವರ್ಗದ ಕಡೆಗೆ, ನಿಮ್ಮ ಪ್ರಯಾಣ ವಿಜಯದ ಕಡೆಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಅನುಗ್ರಹಿಸಲಿ. ಅದರ ಜೊತೆಗೆ ಎರಡನೆಯದಾಗಿ, ನನ್ನ ಪ್ರೀತಿಯ ಯುವಕರೊಂದಿಗೆ ಕೆಲವು ವಿಚಾರಗಳನ್ನು ನಾನು ನೆನಪಿಸಬೇಕಾಗಿದೆ. ಇಸ್ಲಾಮಿನ ಯುವ ಶಕ್ತಿಗಳಲ್ಲಿ ಇಸ್ಲಾಮಿನ ಜಾಗೃತಿ ತೀವ್ರವಾಗುತ್ತಾ ಇದೆ, ನಾವದನ್ನು ಮರೆತು ಬಿಡಬಾರದು. ಜಮಾಅತ್ಗಳಲ್ಲಿ ಅವರ ಭಾಗವಹಿಸುವಿಕೆ, ಅರ್ಧರಾತ್ರಿ ಸಮಯದಲ್ಲಿ ಲೈಲತ್ತುಲ್ ಕದರ್ನ ನಿರೀಕ್ಷೆಯೊಂದಿಗೆ ಅರ್ಧರಾತ್ರಿ ಸಮಯದಲ್ಲೂ ಮಸೀದಿಗಳಲ್ಲಿ ಇಸ್ಲಾಮಿನ ಯುವ ಶಕ್ತಿಗಳು ತುಂಬುವುದನ್ನು ನೋಡುವಾಗ ಭವಿಷ್ಯದ ಬಗ್ಗೆ ಅಪಾರವಾದ ಭರವಸೆಗಳು ಖಂಡಿತ ಇದೆ. ಆದರೆ ಪ್ರೀತಿಯ ಸಹೋದರರೇ, ಪ್ರೀತಿಯ ಯುವಕರೇ, ಇವತ್ತಿಗೂ ಸಮುದಾಯದ ದೊಡ್ಡ ಒಂದು ಭಾಗ ಯುವ ಶಕ್ತಿಗಳು ಅವರು ಜೀರ್ಣಾವಸ್ಥೆಯಲ್ಲಿದ್ದಾರೆ. ಮದ್ಯಪಾನಿಗಳಾಗಿ, ವ್ಯಭಿಚಾರಿಗಳಾಗಿ,
ಲೌಕಿಕತೆಯ ಭೌತಿಕತೆಯ ಎಲ್ಲಾ ಮಾಲಿನ್ಯಗಳನ್ನು ಹೊತ್ತುಕೊಂಡು ಬದುಕುತ್ತಿರುವಂತಹ ಮಲಿನಗೊಂಡಿರುವ ಒಂದು ದೊಡ್ಡ ಜನರೇಷನ್, ದೊಡ್ಡ ಒಂದು ವರ್ಗ ಇಸ್ಲಾಮಿ ಯುವಕರಲ್ಲಿ ಖಂಡಿತ ಇದೆ. ಇನ್ನು ಕೆಲವರಲ್ಲಿ ಒಂದು ರೀತಿಯ ಉಗ್ರ ಮನೋಭಾವ ಬೆಳೆದು ಬರ್ತಾ ಇದೆ. ನನ್ನ ಯುವಕರೊಂದಿಗೆ ನೆನಪಿಸುತ್ತಿದ್ದೇನೆ, ಈ ಮಾಲಿನ್ಯಗಳಿಂದ ನೀವು ಹೊರಗೆ ಬರಬೇಕು, ಈ ಮಾಲಿನ್ಯಗಳಿಂದ ನೀವು ಹೊರಗೆ ಬರಬೇಕು. ಇಸ್ಲಾಂ ಕಲಿಸಿಕೊಟ್ಟ ಖೈರು ಉಮ್ಮತ್ತಾಗಿ, ಇಸ್ಲಾಂ ಕಲಿಸಿದ ಉಮ್ಮತಂ ವಸತ್ತಾಗಿ ಬೆಳೆಯಲು ನಿಮಗೆ ಸಾಧ್ಯವಾಗಬೇಕು. ನಿಮಗೆ ಗೊತ್ತಿರಬೇಕು, ಇಸ್ಲಾಮಿನೊಂದಿಗೆ ನೀವು ಬದುಕುವಾಗ ಪರಿಸ್ಥಿತಿ ನಿಮಗೆ ಅನುಕೂಲಕರ ಖಂಡಿತ ಅಲ್ಲ, ಪರಿಸ್ಥಿತಿ ನಿಮಗೆ ಪ್ರತಿಕೂಲ ಇದೆ. ನೀವು ಟೆರರಿಸ್ಟ್ಗಳಾಗಿ ಸಮಾಜದಲ್ಲಿ ಗುರುತಿಸಲ್ಪಡ್ತೀರಿ, ಉಗ್ರಗಾಮಿಗಳಾಗಿ, ಮೂಲಭೂತವಾದಿಗಳಾಗಿ, ಅಸಹಿಷ್ಣುತೆಯ ಚಿಂತಕರಾಗಿ ನೀವು ಈ ಸಮಾಜದಲ್ಲಿ ಗುರುತಿಸಲ್ಪಡುತ್ತೀರಿ. ಹಾಗೆ ಪ್ರತಿಕೂಲದ ಪರಿಸ್ಥಿತಿಯಲ್ಲಿ ನನ್ನ ಯುವಕರೊಂದಿಗೆ ನೆನಪಿಸುತ್ತಿದ್ದೇನೆ, ಇಸ್ಲಾಮಿನ ಪ್ರತಿನಿಧಿಗಳಾಗಲು, ಇಸ್ಲಾಮಿನ ವಕ್ತಾರರಾಗಲು ನಮ್ಮ ವಿದ್ಯಾರ್ಥಿಗಳಿಗೂ ನಮ್ಮ ಯುವಕರಿಗೂ ಸಾಧ್ಯ ಆಗಬೇಕು. ಸೂರತುಲ್ ಕಹ್ಫ್ನಲ್ಲಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಆದರ್ಶ ನಿಷ್ಠೆಯ ಯೌವನವನ್ನು ಪ್ರತಿಪಾದಿಸಿದ್ದಾನೆ. ಇನ್ನಹುಂ ಫಿತಿಯತುನ್ ಆಮನು ಬಿರಬ್ಬಿಹಿಂ ವಜಿದ್ನಾಹುಂ ಹುದಾ. ಆದರ್ಶ ನಿಷ್ಠೆ ಇರುವ ಯೌವನ, ಅವರಲ್ಲಾಹನ ಮೇಲೆ ಅಪಾರವಾದ ವಿಶ್ವಾಸವಿರುವವರು. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವರಿಗೆ ಮಾರ್ಗದರ್ಶನವನ್ನು ಮತ್ತಷ್ಟು ವೃದ್ಧಿಸಿಕೊಡುತ್ತಾನೆ. ಇದು ಆದರ್ಶ ನಿಷ್ಠೆಯ ಯೌವನ ಎಂದು ಇಸ್ಲಾಂ ಹೇಳಿದ್ದರೆ, ಪ್ರೀತಿಯ ಯುವಕರೇ, ಈ ಆದರ್ಶ ನಿಷ್ಠೆಯನ್ನು ನಿಮಗೆ ಬೆಳೆಸಿಕೊಳ್ಳಲು ಸಾಧ್ಯವೇ? ನಿಮ್ಮ ವ್ಯಕ್ತಿತ್ವವನ್ನು ಯಾರ ಮುಂದೆಯೂ ನೀವು ಪಣಕ್ಕೆ ಇಡಬಾರದು. ನಿಮ್ಮ ಆದರ್ಶಗಳನ್ನು ಯಾರಿಗೂ ನೀವು ಮಾರಾಟ ಮಾಡಿಬಿಡಬಾರದು. ಆದರ್ಶವನ್ನು ಉಳಿಸಿಕೊಂಡು, ಆದರ್ಶ ನಿಷ್ಠೆಯನ್ನು ಉಳಿಸಿಕೊಂಡು, ಇಚ್ಛಾಶಕ್ತಿಯೊಂದಿಗೆ ಅಲ್ಲಾಹನ ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ಒಳಿತಿಗಾಗಿ, ಸತ್ಯಕ್ಕಾಗಿ, ಮನುಷ್ಯತ್ವಕ್ಕಾಗಿ, ಇಸ್ಲಾಮಿನ ಸಂದೇಶದೊಂದಿಗೆ ಇಸ್ಲಾಮಿನ ಪ್ರತಿನಿಧಿಗಳಾಗಿ ಇಸ್ಲಾಮಿನ ವಿದ್ಯಾರ್ಥಿಗಳು, ಇಸ್ಲಾಮಿನ ಯುವಕರು ಮುಂದೆ ಸಾಗಲೇಬೇಕಾಗಿದೆ. ಜಗತ್ತಿನಲ್ಲಿ ಎಲ್ಲಾ ಇಸಂಗಳು ಪರೀಕ್ಷಿಸಲ್ಪಟ್ಟಿದೆ, ಎಲ್ಲಾ ಇಸಂಗಳು ಈ ಮಣ್ಣಿನಲ್ಲಿ ಸೋತು ಹೋಗಿದೆ. ಇಸ್ಲಾಮಿನಲ್ಲಿ ಭರವಸೆ ಇದೆ. ಪ್ರೀತಿಯ ಯುವಕರೇ, ನಿಮ್ಮನ್ನು ಈ ಜಗತ್ತು ಕಾಯುತ್ತಾ ಇದೆ. ಇಸ್ಲಾಂ ಯಾರದೇ ವಿರೋಧಿಯಲ್ಲ, ಇಸ್ಲಾಂ ಅನ್ನು ಯಾರು ಕೂಡ ಭಯಪಡಬೇಕಾಗಿಲ್ಲ. ಇಸ್ಲಾಮಿಗೆ ಶತ್ರುಗಳು ಅಂತ ಇಲ್ಲ, ಇಸ್ಲಾಮಿಗೆ ಇರುವುದು ಮಿತ್ರರು ಮಾತ್ರ. ಮನುಷ್ಯನನ್ನು ನರಕದ ಹಾದಿಯಿಂದ ಸ್ವರ್ಗದ ಕಡೆಗೆ ಕೊಂಡೊಯ್ಯುವ, ಮನುಷ್ಯನನ್ನು ಕೆಡುಕಿನಿಂದ ಒಳಿತಿನ ಕಡೆಗೆ ಕೊಂಡೊಯ್ಯುವ, ಮನುಷ್ಯನನ್ನು ದಾಸ್ಯತನದಿಂದ ವಿಮೋಚನೆಯ ಕಡೆಗೆ, ಆತ್ಮವಿಶ್ವಾಸದ ಕಡೆಗೆ ಕೊಂಡೊಯ್ಯುವ ಶಾಂತಿಯ, ಸಹೋದರತೆಯ, ಪ್ರೀತಿಯ, ಸಹಿಷ್ಣುತೆಯ ಅಜೆಂಡಾ ಮಾತ್ರ ಆಗಿದೆ ಇಸ್ಲಾಮಿನ ಅಜೆಂಡಾ. ಆ ಅಜೆಂಡಾವನ್ನು ಬದುಕಿನಲ್ಲಿ ಪಾಲಿಸಲು, ಆ ಅಜೆಂಡಕ್ಕಾಗಿ ಬದುಕಲು, ಆ ಅಜೆಂಡಾದ ವಕ್ತಾರರಾಗಲು ಪ್ರೀತಿಯ ಯುವಕರೇ ನಿಮಗೆ ಸಾಧ್ಯವಾಗಬೇಕಾಗಿದೆ. ಕೊನೆಯದಾಗಿ ನನ್ನ ಸಹೋದರಿಯರೊಂದಿಗೆ ಒಂದೆರಡು ಮಾತುಗಳನ್ನು ನೆನಪಿಸ್ತಾ ಇದ್ದೇನೆ. ನಮಗೆ ಗೊತ್ತಿದೆ, ಎಲ್ಲಾ ಸಮಸ್ಯೆಗಳ ಕಾರಣ, ಎಲ್ಲಾ ಕೆಡುಕುಗಳ ಕಾರಣ ಮಹಿಳೆಯರು ಅಂತ ಒಂದು ಮಾತಿದೆ. ಇದು ಸಂಪೂರ್ಣ ಸರಿ ಅಲ್ಲದಿದ್ದರೂ ಇದು ಸಂಪೂರ್ಣ ಸುಳ್ಳಂತೂ ಖಂಡಿತ ಅಲ್ಲ. ಸಾಂಸ್ಕೃತಿಕವಾದ ಪತನ, ನೈತಿಕ ಅಧೋಗತಿ, ಇದರಲ್ಲಿ ಮಹಿಳೆಯರ ಕೊಡುಗೆ ಬಹಳ ದೊಡ್ಡದು ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಉಮ್ಮತ್ತನ್ನು ಎಚ್ಚರಿಸಿದರು. ಮಾ ತರಕ್ತು ಬಅದಿ ಫಿತ್ನತನ್ ಅಲರ್ರ ಅಲರ್ ರಿಜಾಲಿ ಮಿನನ್ ನಿಸಾ. ನನ್ನ ಕಾಲಾನಂತರ ಸಮಾಜದಲ್ಲಿ ಪುರುಷರು ಎದುರಿಸುವ ಅತ್ಯಂತ ದೊಡ್ಡ ಫಿತ್ನ ಇದ್ದರೆ ಅದು ಮಹಿಳೆಯರಾಗಿದ್ದಾರೆ, ಅದು ಮಹಿಳೆಯರಾಗಿದ್ದಾರೆ. ಅಲ್ಲಾಹನ ಪ್ರವಾದಿ ಹೇಳಿದರು, ಕುಟುಂಬದಲ್ಲಿ, ಸಮಾಜದಲ್ಲಿ, ಬಾಜಾರುಗಳಲ್ಲಿ, ಮಾರ್ಕೆಟ್ಗಳಲ್ಲಿ ಮಹಿಳೆಯರ ಉಂಟು ಮಾಡುತ್ತಿರುವ ದುರಂತ, ಮಹಿಳೆಯರ ಉಂಟು ಮಾಡುತ್ತಿರುವ ಅನಾಹುತಗಳು, ಮಹಿಳೆಯರು ಉಂಟು ಮಾಡುತ್ತಿರುವ ಪ್ರಚೋದನೆಗಳು, ಇದೆಲ್ಲವೂ ನಮಗೆ ಗೊತ್ತಿದೆ ಸಹೋದರಿಯರೇ. ಅದರ ಜೊತೆಗೆ ನನ್ನ ಪ್ರೀತಿಯ ಸಹೋದರಿಗೆ ಗೊತ್ತಿರಬೇಕು, ಇಸ್ಲಾಮಿನ ಇತಿಹಾಸದಲ್ಲಿ ಮಹಿಳೆಯರ ಇನ್ನೊಂದು ಮುಖವೂ ಕೂಡ ದಾಖಲಿಸಲ್ಪಟ್ಟಿದೆ. ನೈತಿಕತೆಯ, ಇಚ್ಛಾಶಕ್ತಿಯ, ಕುಲೀನತೆಯ, ಸಾತ್ವಿಕತೆಯ, ಸಚ್ಚಾರಿತ್ರ್ಯದ ಅತ್ಯಂತ ಉದಾತ್ತವಾದ ಆದರ್ಶಗಳು ಮಹಿಳೆಯರ ಬದುಕಿನ ಎಲ್ಲಾ ಕಾಲದಲ್ಲೂ ಇತಿಹಾಸದಲ್ಲಿ ದಾಖಲಿಸಲ್ಪಟ್ಟಿದೆ. ಅದು ಆಸಿಯಾರ ಜಗತ್ತು, ಅದು ಹಾಜರಾರ ಜಗತ್ತು, ಅದು ಫಾತಿಮಾರ ಜಗತ್ತು, ಅದು ಆಯಿಷಾರ ಜಗತ್ತು. ಆದರ್ಶ ನಿಷ್ಠೆ ಏನು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಟ್ಟ ಆಸಿಯಾ ರಲಿಯಲ್ಲಾಹು ತಆಲಾ ಅನ್ಹಾ, ಪಾವಿತ್ರ್ಯತೆ ಅಂದರೇನು ಎಂಬುದನ್ನು ಜಗತ್ತಿಗೆ ಕಲಿಸಿಕೊಟ್ಟಂತಹ ಹಾಜರಾ ಮರಿಯಂ ರಲಿಯಲ್ಲಾಹು ತಆಲಾ ಅನ್ಹಾ
ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ ನಲ್ಲಿ ನಿಮಗೆ ಇವರು ಮಾಡೆಲ್ ಎಂದು ಹೇಳಿದ್ದರೆ ಅದೊಬ್ಬ ಮಹಿಳೆಯ ಬಗ್ಗೆ. ಮಹಿಳೆಯರಿಗೆ ಮಾತ್ರ ಅಲ್ಲ, ವಿಶ್ವಾಸಿಗಳಾದ ಪುರುಷರಿಗೂ ವಿಶ್ವಾಸಿನಿಯರಾದ ಮಹಿಳೆಯರಿಗೂ ನಿಮಗೆ ಒಂದು ಮಾಡೆಲ್ ಇದ್ದಾರೆ ಅಂತ ಅಲ್ಲಾಹು ಹೇಳಿದ್ದರೆ ಅದು ಆಸಿಯಾ ಎಂಬ ಮಹಿಳೆಯ ಬಗ್ಗೆ ಹೇಳಿದ್ದು. ಲರಬಲ್ಲಾಹು ಮಸಲಲ್ ಲಿಲ್ಲದೀನ ಆಮನು ಇಮ್ರಅತ ಫಿರ್ಔನ್, ಆಸಿಯಾ ರಲಿಯಲ್ಲಾಹು ಅನ್ಹಾರನ್ನು ಜಗತ್ತಿನ ಕೊನೆಯ ತನಕ ಇರುವ ವಿಶ್ವಾಸಿಗಳಿಗೆ ನಾನು ಮಾಡೆಲ್ ಮಾಡಿದ್ದೇನೆ ಅಂತ ಅಲ್ಲಾಹನ ಕುರ್ಆನ್ ಹೇಳಿದ್ದರೆ, ಮಹಿಳೆಯರಿಗೆ ಇತಿಹಾಸದ ಎಲ್ಲಾ ಕಾಲದಲ್ಲೂ ಇಂತಹ ಒಂದು ಮುಖ ಕೂಡ ಮಹಿಳೆಯರಿಗೆ ಇದೆ. ಪಾವಿತ್ರ್ಯತೆಯ, ಜ್ಞಾನದ, ಔದಾರ್ಯದ, ಕುಲೀನತೆಯ ಮಾದರಿಗಳಾದ ಪ್ರವಾದಿಯವರ ಪತ್ನಿಯಂದಿರು, ಸಹಾಬಿ ವನಿತೆಗಳು, ಸಹೋದರಿಯರೇ, ಅವರ ಇತಿಹಾಸದ ಪುಟದಲ್ಲಿದೆ. ನನ್ನ ಸಹೋದರಿಯರೊಂದಿಗೆ ನಾನು ನೆನಪಿಸುತ್ತಿದ್ದೇನೆ, ಆ ಧೀರ ವನಿತೆಯರ ಬಗ್ಗೆ ನೀವು ಕಲಿಯಬೇಕು, ಅವರ ಬದುಕನ್ನು ನೀವು ಅಧ್ಯಯನ ನಡೆಸಬೇಕು. ಆ ಬದುಕಿನಿಂದ ನೀವು ಪ್ರೇರಣೆಯನ್ನು ಪಡೆದು ಸಮಾಜಕ್ಕೆ, ಕುಟುಂಬಕ್ಕೆ ಬೆಳಕನ್ನು ಕೊಡುವ, ಒಳಿತಿನ ಬೆಳಕನ್ನು ಬೀರುವಂತಹ ಉನ್ನತ ಆದರ್ಶ ನಿಷ್ಠೆ ಇರುವವರಾಗಿ ನನ್ನ ಸಹೋದರಿಯರು ಬೆಳೆದು ಬರಬೇಕು. ಅಲ್ಲಾಹನ ಪ್ರವಾದಿ ಹೇಳಿದರು, ಖೈರು ಮತಾಇದ್ ದುನ್ಯಾ ಅಲ್ ಮರ್ಅತು ಸ್ವಾಲಿಹಾ. ಜಗತ್ತಿನಲ್ಲಿ ಬೇಕಾದಷ್ಟು ಸಂಪತ್ತಿದೆ, ಬೇಕಾದಷ್ಟು ವ್ಯವಸ್ಥೆ ಇದೆ. ಈ ಸಂಪತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಪತ್ತು ಸಚ್ಚಾರಿತ್ರ್ಯ ಇರುವಂತಹ ಮಹಿಳೆಯಾಗಿದ್ದಾಳೆ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ತಿನ್ನುವುದು, ಕುಡಿಯುವುದು, ಧಾರಾವಾಹಿ ನೋಡುವುದು, ಶಾಪಿಂಗ್ ನಡೆಸುವುದು, ಬೀಚ್ಗಳಲ್ಲಿ ತಿರುಗಾಡುವುದು, ಇದು ಮಾತ್ರ ನನ್ನ ಸಹೋದರಿಯರ ಅಜೆಂಡಾ ಆಗಬಾರದು ಅಂತ ನಾನು ನಿಮ್ಮನ್ನು ನೆನಪಿಸ್ತಾ ಇದ್ದೇನೆ. ಪತಿ ಮನೆಗೆ ಏನು ತರುತ್ತಾನೆ ಎಂಬುದು ಮಾತ್ರ ನಿಮ್ಮ ಚರ್ಚೆಯ ವಿಷಯ ಆಗಬಾರದು. ಬದಲಾಗಿ ನಿಮ್ಮ ಪತಿಯ, ನಿಮ್ಮ ಮಕ್ಕಳ ಧಾರ್ಮಿಕ ನಿಷ್ಠೆ, ಅವರ ಇಸ್ಲಾಮಿ ಜೀವನ, ಅದು ಪ್ರೀತಿಯ ಸಹೋದರಿಯರೇ ನಿಮ್ಮ ಅಜೆಂಡಾ ಆಗಬೇಕು. ನಿಮ್ಮ ಅಜೆಂಡಾ ಅದಾಗಬೇಕು. ನಿಮ್ಮ ಪತಿಯ ನಮಾಜ್, ನಿಮ್ಮ ಪತಿಯ ಜಕಾತ್, ನಿಮ್ಮ ಪತಿಯ ಇಸ್ಲಾಮಿ ಜೀವನ, ಇದೆಲ್ಲವೂ ನಿಮ್ಮ ಚರ್ಚೆಯ ವಿಷಯಗಳಾಗಬೇಕು. ನಿಮ್ಮ ಮಿತಿಮೀರಿದ ಆಸೆಗಳು, ನಿಮ್ಮ ಮಿತಿಮೀರಿದ ಬಯಕೆಗಳು, ನಿಮ್ಮ ನಿಯಂತ್ರಣ ಇಲ್ಲದ ಆಸೆಗಳು ನಿಮ್ಮ ಪತಿಯಂದಿರನ್ನು ಕೆಡುಕಿನ ಕಡೆಗೆ ಕೊಂಡೊಯ್ಯುತ್ತಾ ಇದೆ. ಅವರು ಕಳ್ಳತನ ಮಾಡಲು, ಅವರು ಮೋಸ ಮಾಡಲು, ಒಂದೋ ನಿಮ್ಮ ಬಯಕೆಗಳನ್ನು ತೀರಿಸಲು ಬಡ್ಡಿಗೆ ಕೊರಳೊಡ್ಡುವಂತಹ ಪರಿಸ್ಥಿತಿ ಕೂಡ ಇವತ್ತು ನಿಮ್ಮ ಪತಿಯಂದಿರಿಗೆ, ನಿಮ್ಮ ಗಂಡು ಮಕ್ಕಳಿಗೆ ಬರುತ್ತಾ ಇದೆ. ಸಹೋದರಿಯರೇ, ಇತಿಹಾಸದ ಪುಟದಲ್ಲಿ ಸಹಾಬಿ ವನಿತೆಯರ ಬದುಕಿನ ಚಿತ್ರಣ ಇದೆ. ಸಹಾಬಿ ವನಿತೆಯರು ತಮ್ಮ ಪತಿಯಂದಿರನ್ನು ಬೀಳ್ಕೊಡುವಾಗ, ಬೆಳಿಗ್ಗೆ ಆಫೀಸಿಗೆ ಹೋಗಲು, ಬೆಳಿಗ್ಗೆ ಕೆಲಸಕ್ಕೆ ಹೋಗಲು, ಬೆಳಿಗ್ಗೆ ವ್ಯಾಪಾರಕ್ಕೆ ಹೋಗಲು ತಮ್ಮ ಪತಿಯಂದಿರನ್ನು ಬೀಳ್ಕೊಡುವಾಗ ಅವರು ಹೇಳುತ್ತಿದ್ದ ಒಂದು ಮಾತು ಇತಿಹಾಸದ ಪುಟದಲ್ಲಿ ದಾಖಲಿಸಲ್ಪಟ್ಟಿದೆ. ನನ್ನ ಸಹೋದರಿಯರು, ಈ ಮಾತನ್ನು ನಿಮ್ಮ ಹೃದಯದಲ್ಲಿ ಬರೆದಿಡಬೇಕು ಅಂತ ನಾನು ಬಹಳ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೇನೆ. ಸಹಾಬಿ ವನಿತೆಯರು ಅವರು ತಮ್ಮ ಪತಿಯಂದಿರನ್ನು ಬೀಳ್ಕೊಡುವಾಗ ಹೇಳುತ್ತಿದ್ದ ಮಾತು, ಇತ್ತಕಿಲ್ಲಾಹ ಫೀನಾ ಫಇನ್ನಾ ನಸ್ಬಿರು ಅಲಲ್ ಜೂಇ ವಲಾ ನಸ್ಬಿರು ಅಲನ್ ನಾರ್. ನನ್ನ ಬಗ್ಗೆ ನೀನು ಅಲ್ಲಾಹನನ್ನು ಭಯಪಡಬೇಕು. ತನ್ನ ಪತಿಯಂದಿರಿಗೆ ಕೊಡುವ ಆದೇಶ, ನಮ್ಮ ವಿಚಾರದಲ್ಲಿ ನೀನು ಅಲ್ಲಾಹನನ್ನು ಭಯಪಡಬೇಕು. ನಮಗೆ ಹಸಿವನ್ನು ಸಹಿಸುವ ಸಾಮರ್ಥ್ಯ ಇದೆ, ಆದರೆ ನರಕವನ್ನು ಸಹಿಸಲು ನಮ್ಮಿಂದ ಸಾಧ್ಯ ಇಲ್ಲ ಸಹೋದರ. ನಮ್ಮನ್ನು ಬೆಳೆಸುವುದಕ್ಕೆ, ನಮ್ಮ ಆಸೆಗಳನ್ನು ಪೂರೈಸುವುದಕ್ಕೆ, ನಮ್ಮ ಬಯಕೆಗಳನ್ನು ಈಡೇರಿಸುವುದಕ್ಕೆ ಹರಾಮಿನ ಮಾರ್ಗದಿಂದ ಸಂಪಾದಿಸಿ ಈ ಮನೆಗೆ ತರಬೇಡ ಸಹೋದರ. ನನ್ನ ಮಕ್ಕಳನ್ನು ಹರಾಮಿನ ಸಂಪತ್ತಿನಿಂದ ನೀನು ಬೆಳೆಸಬೇಡ, ಹರಾಮಿನ ಸಂಪತ್ತಿನಿಂದ, ಮೋಸದ ಸಂಪತ್ತಿನಿಂದ ನಮ್ಮನ್ನು ಬೆಳೆಸಬೇಡ. ಹಾಗೆ ನಮಗೆ ಹಸಿವನ್ನು ಸಹಿಸುವ ತಾಕತ್ತು ಇದೆ. ನಸ್ಬಿರು ಅಲಲ್ ಜೂ, ಹಸಿವನ್ನು ನಾವು ಸಹಿಸಬಲ್ಲೆವು, ಹಸಿವನ್ನು ನಾವು ಸಹಿಸಬಲ್ಲೆವು. ವಲಾ ನಸ್ಬಿರು ಅಲನ್ ನಾರ್, ಹಾಗೆ ಹರಾಮಿನಿಂದ ನಮ್ಮನ್ನು ಬೆಳೆಸಿ, ಹರಾಮನ್ನು ನಮಗೆ ತಿನ್ನಿಸಿ, ಮೋಸ ಮಾಡಿ ಬಡ್ಡಿಯಲ್ಲಿ ಮುಳುಗಿ ಹೋಗಿ ಹಾಗೆ ಹರಾಮುಗಳಿಂದ ನಮ್ಮನ್ನು ಬೆಳೆಸಿ ನಾಳೆ ನಮ್ಮನ್ನು ನರಕಕ್ಕೆ ಕೊಂಡೊಯ್ಯುವುದಾದರೆ ಆ ನರಕವನ್ನು ಸಹಿಸಲು ನಮಗೆ ಸಾಧ್ಯ ಇಲ್ಲ ಎಂದು ಸಹಾಬಿ ವನಿತೆಯರು ತಮ್ಮ ಪತಿಯಂದರಿಗೆ ಉಪದೇಶ ಮಾಡ್ತಾ ಇದ್ದರು. ನನ್ನ ಪ್ರೀತಿಯ ಸಹೋದರಿಯರೇ, ಈ ಸರಳತೆಯನ್ನು, ಈ ಆದರ್ಶ ನಿಷ್ಠೆಯನ್ನು, ಈ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಳ್ಳಲು ನಮ್ಮ ಸಹೋದರಿಯರಿಗೆ ಸಾಧ್ಯವಾದರೆ ಅದರಿಂದ ನೀವು ಮಾತ್ರ ಒಳ್ಳೆಯವರಾಗುವುದಲ್ಲ, ಒಂದು ಸಮಾಜ ಬದಲಾಗುತ್ತದೆ. ನಾಳೆಯ ತಲೆಮಾರು ಒಳ್ಳೆಯ ತಲೆಮಾರಾಗಿ ಬೆಳೆದು ಬರಲಿಕ್ಕೆ ಸಾಧ್ಯ. ಅಲ್ಲಾಹು ಸುಬ್ಹಾನಹು ವ ತಆಲಾ ಅವನ ಧರ್ಮವನ್ನು ನಿಷ್ಠೆಯಿಂದ ಅನುಸರಿಸುವ ಸೌಭಾಗ್ಯಶಾಲಿಗಳಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ.